Hello friends, ಎಲ್ಲರಿಗೂ ನಮಸ್ಕಾರ. Welcome back to my channel Manasashri Learn with Fun. Today we are going to learn with the difference between after and afterwards. Friends, ಇವತ್ತು ನಾವು after and afterwards ಅಂದ್ರೆ ಏನು, ಹೇಗೆ ಯೂಸ್ ಮಾಡ್ತೀವಿ, ತುಂಬ ಕನ್ಫ್ಯೂಷನ್ ಇರುತ್ತೆ ಅಲ್ವಾ. ಫ್ರೆಂಡ್ಸ್, ಇವತ್ತು ನಾವು ಆಫ್ಟರ್ ಆ್ಯಂಡ್ ಆಫ್ಟರ್ವರ್ಡ್ಸ್ ಹೇಗೆ ಯೂಸ್ ಮಾಡ್ತೀವಿ, ಕನ್ಫ್ಯೂಷನ್ ಏನಿರಲ್ಲ ಫ್ರೆಂಡ್ಸ್. ತುಂಬ ಈಸಿಯಾಗಿ ಡೀಟೇಲ್ ಆಗಿ ನಾವು ಕಲಿಯೋಣ. ಫ್ರೆಂಡ್ಸ್, ನನಗೆ ಹುಷಾರಿಲ್ಲ, ಸ್ವಲ್ಪ ಐ ಆಮ್ ನಾಟ್ ಫೀಲಿಂಗ್ ವೆಲ್. ಸೊ ಅದಕ್ಕೆ ಸ್ವಲ್ಪ ನನ್ನ ವಾಯ್ಸ್ ನಿಮಗೆ ಅರ್ಥ ಆಗ್ತಿದೆಯಲ್ವೋ ನನಗೆ ಗೊತ್ತಿಲ್ಲ. ನಾನು ಟ್ರೈ ಮಾಡ್ತಾ ಇದ್ದೀನಿ ನಿಮ್ಗೆ ಅರ್ಥ ಆಗಬೇಕು ಅಂತ. ಸ್ವಲ್ಪ ನನ್ನ ವಾಯ್ಸ್ ನಿಮ್ಗೆ ಏನಾದರೂ ಅರ್ಥ ಆಗಲಿಲ್ಲ ಅಂದರೆ ದಯವಿಟ್ಟು ಕ್ಷಮಿಸಿ ಫ್ರೆಂಡ್ಸ್. ಸೊ ಸೊ ಇವತ್ತು ನಾವು ಆಫ್ಟರ್ ಆ್ಯಂಡ್ ಆಫ್ಟರ್ವರ್ಡ್ಸ್ ಅಂದರೆ ಏನು ಡೀಟೇಲ್ ಆಗಿ ಕಲಿಯೋಣ ಫ್ರೆಂಡ್ಸ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್. ಆಫ್ಟರ್ ಅಂದರೆ ಫ್ರೆಂಡ್ಸ್ ನಂತರ, ಆಮೇಲೆ ಆಫ್ಟರ್ವರ್ಡ್ಸ್ ಅಂದರೆ ಅದು ನಂತರ. ಸೊ ಫ್ರೆಂಡ್ಸ್, ಫಸ್ಟ್ ನಾವು ಆಫ್ಟರ್ ಅಂದರೆ ಏನು ಅಂತ ಕಲಿಯೋಣ. ಆಫ್ಟರ್ ಅಂದರೆ ಯು ಯೂಸ್ ಆಫ್ಟರ್ ಟು ಶೋ ದಟ್ ಒನ್ ಥಿಂಗ್ ಹ್ಯಾಪನ್ಸ್ ಲೇಟರ್ ಅನದರ್ ಥಿಂಗ್ ಆ್ಯಂಡ್ ಯೂಸಿಂಗ್ ಆಫ್ಟರ್ ಬಿಫೋರ್ ನೌನ್. ಅಂದರೆ ಫ್ರೆಂಡ್ಸ್, ಒಂದು ಕೆಲಸ ನಂತರ ಇನ್ನೊಂದು ಕೆಲಸ ನಡೀತಾ ಇದೆ ಅಂತ ಹೇಳುವಾಗ ಆ್ಯಂಡ್ ಆಫ್ಟರ್ ಅನ್ನೋದು ನೌನ್ ಮುಂಚೆನೇ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಹಿ ಗೋಸ್ ಟು ಪ್ಲೇ ಆಫ್ಟರ್ ಸ್ಕೂಲ್. ಅಂದರೆ ಫ್ರೆಂಡ್ಸ್, ಅವನು ಸ್ಕೂಲ್ ನಂತರ ಆಟಾಡೋಕ್ಕೆ ಹೋಗ್ತಾನೆ. ಅಂದರೆ ಸ್ಕೂಲ್ ನಂತರ, ಸ್ಕೂಲ್ ಆದಮೇಲೆ ಆಟಾಡೋಕ್ಕೆ ಹೋಗ್ತಾನೆ. ಹಿ ಗೋಸ್ ಟು ಪ್ಲೇ ಆಫ್ಟರ್ ಸ್ಕೂಲ್. ಓಕೆನಾ ಫ್ರೆಂಡ್ಸ್, ಅವನು ಸ್ಕೂಲ್ ನಂತರ, ಸ್ಕೂಲ್ ಆದಮೇಲೆ ಆಟಾಡೋಕ್ಕೆ ಹೋಗ್ತಾನೆ. ದೇ ಡ್ರಿಂಕ್ ಟೀ ಆಫ್ಟರ್ ಬ್ರೇಕ್ಫಾಸ್ಟ್. ಅವರು ಬ್ರೇಕ್ಫಾಸ್ಟ್ ನಂತರ ಟೀ ಕುಡಿತಾರೆ. ಅವರು ಬ್ರೇಕ್ಫಾಸ್ಟ್ ಆದಮೇಲೆ ಟೀ ಕುಡಿತಾರೆ. ದೇ ಡ್ರಿಂಕ್ ಟೀ ಆಫ್ಟರ್ ಬ್ರೇಕ್ಫಾಸ್ಟ್. ನೆಕ್ಸ್ಟ್, ದ ಬೇಬಿ ಸ್ಲೀಪ್ಸ್ ಆಫ್ಟರ್ ಡ್ರಿಂಕಿಂಗ್ ಮಿಲ್ಕ್. ಮಗು ಹಾಲು ಕುಡಿದ ನಂತರ ನಿದ್ದೆ ಮಾಡುತ್ತೆ. ಮಗು ಹಾಲು ಕುಡಿದ ನಂತರ ಅಂದರೆ ಮಗು ಹಾಲು ಕುಡಿದ ಆದಮೇಲೆ ನಿದ್ದೆ ಮಾಡುತ್ತೆ. ದ ಬೇಬಿ ಸ್ಲೀಪ್ಸ್ ಆಫ್ಟರ್ ಡ್ರಿಂಕಿಂಗ್ ಮಿಲ್ಕ್. ಐ ವೆಂಟ್ ಹೋಮ್ ಆಫ್ಟರ್ ಆಫೀಸ್. ನಾನು ಆಫೀಸ್ ನಂತರ ಮನೆಗೆ ಹೋಗ್ತೆ. ನಾನು ಆಫೀಸ್ ನಂತರ ಮನೆಗೆ ಹೋಗ್ತೆ. ಐ ವೆಂಟ್ ಹೋಮ್ ಆಫ್ಟರ್ ಆಫೀಸ್. ವಿ ಟೇಕ್ ರೆಸ್ಟ್ ಆಫ್ಟರ್ ಎ ಲಾಂಗ್ ಜರ್ನಿ. ದೀರ್ಘ ಪ್ರಯಾಣ ಆದಮೇಲೆ, ದೀರ್ಘ ಪ್ರಯಾಣ ನಂತರ ಅಂದರೆ ಲಾಂಗ್ ಜರ್ನಿ ನಂತರ ನಾವು ರೆಸ್ಟ್ ತೊಗೊಂಡ್ವಿ, ರೆಸ್ಟ್ ಮಾಡಿದ್ವಿ. ವಿ ಟೇಕ್ ರೆಸ್ಟ್ ಆಫ್ಟರ್ ಎ ಲಾಂಗ್ ಜರ್ನಿ. ವಿ ಟೇಕ್ ರೆಸ್ಟ್ ಆಫ್ಟರ್ ಎ ಲಾಂಗ್ ಜರ್ನಿಯಲ್ಲಿ. ಸಾರಿ ಫ್ರೆಂಡ್ಸ್, ನನಗೆ ಥ್ರೋಟ್ ಇನ್ಫೆಕ್ಷನ್ ಇರೋದ್ರಿಂದ ಅಷ್ಟು ನನ್ನ ವಾಯ್ಸ್ ಬರ್ತಿಲ್ಲ. ಬಟ್ ನಾನು ಟ್ರೈ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ಐ ಆಮ್ ನಾಟ್ ಫೀಲಿಂಗ್ ವೆಲ್, ಹುಷಾರಿಲ್ಲ ಅಲ್ವಾ. ಸೊ ಥ್ರೋಟ್ ಇನ್ಫೆಕ್ಷನ್ ಬೇರೆ ಇದೆ, ಅದು ನನಗೆ ಮಾತಾಡೋಕ್ಕೆ ಅಷ್ಟು ಆಗ್ತಿಲ್ಲ. ಬಟ್ ಟ್ರೈ ಮಾಡ್ತಾ ಇದ್ದೀನಿ, ನಾನು ಟೆಕ್ಸ್ಟ್ ಮಾಡ್ತಾ ಇದ್ದೀನಿ, ನಿಮ್ಗೆ ಅರ್ಥ ಆಗುತ್ತೆ ಅಂತ ತಿಳ್ಕೊತಾ ಇದ್ದೀನಿ. ಸೊ ಫ್ರೆಂಡ್ಸ್, ನನ್ನ ವಾಯ್ಸ್ನಿಂದ ಏನಾದರೂ ಡಿಸ್ಟರ್ಬ್ ಆಗ್ತಿದೆ, ನಿಮ್ಗೆ ಅರ್ಥ ಆಗ್ತಿಲ್ಲ ಅಂದರೆ ಐ ಆಮ್ ರಿಯಲಿ ಸಾರಿ. ಇದೊಂದು ಸರಿ ನಾನು ಎಕ್ಸ್ಕ್ಯೂಸ್ ಮಾಡಿ ಫ್ರೆಂಡ್ಸ್. ಸೊ ನೆಕ್ಸ್ಟ್ ಫ್ರೆಂಡ್ಸ್, ಆಫ್ಟರ್ವರ್ಡ್ಸ್. ಆಫ್ಟರ್ವರ್ಡ್ಸ್ ಅಂದರೆ ಫ್ರೆಂಡ್ಸ್, ವಿ ಯೂಸ್ ಆಫ್ಟರ್ವರ್ಡ್ಸ್ ಟು ಸೇ ದಟ್ ಸಮಥಿಂಗ್ ಹ್ಯಾಪನ್ ಲೇಟರ್ ಆಫ್ಟರ್ ಎ ಕಂಪ್ಲೀಟ್ ಆ್ಯಕ್ಷನ್ ಆಫ್ಟರ್ವರ್ಡ್ಸ್. ಅಂದರೆ ಫ್ರೆಂಡ್ಸ್, ಒಂದು ಕೆಲಸ ನಂತರ, ಒಂದು ಕೆಲಸ ಅನ್ನೋದು ಮುಗ್ದಿದೆ, ಒಂದು ಕೆಲಸ ಆದಮೇಲೆ ಅದ್ರ ನಂತರ ಇನ್ನೊಂದು ಕೆಲಸ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಆವಾಗ ನಾವು ಆಫ್ಟರ್ವರ್ಡ್ಸ್ನ ಯೂಸ್ ಮಾಡ್ತೀವಿ. ಏನಿಲ್ಲ ಫ್ರೆಂಡ್ಸ್, ಕನ್ಫ್ಯೂಷನ್ ಏನಿಲ್ಲ. ಒಂದು ಕೆಲಸ ಅನ್ನೋದು ಮುಗಿದ ಮೇಲೆ, ಒಂದು ಕೆಲಸ ಆದಮೇಲೆ ಅದು ನಂತರ ಇನ್ನೊಂದು ಕೆಲಸ ಅನ್ನೋದು ಕಂಟಿನ್ಯೂ ಆಗುತ್ತೆ ಅಥವಾ ಇನ್ನೊಂದು ಕೆಲಸ ಕಂಪ್ಲೀಟ್ ಆಗುತ್ತೆ. ಸೊ ಅವಾಗ ನಾವು ಆಫ್ಟರ್ವರ್ಡ್ಸ್ನ ಯೂಸ್ ಮಾಡ್ತೀವಿ. ಅರ್ಥ ಆಗ್ತಿದೆಯಾ ಫ್ರೆಂಡ್ಸ್? ಫಾರ್ ಎಕ್ಸಾಂಪಲ್, ವಿ ಹ್ಯಾಡ್ ಬ್ರೇಕ್ಫಾಸ್ಟ್ ಆಫ್ಟರ್ವರ್ಡ್ಸ್ ವಿ ವೆಂಟ್ ಟು ಸ್ಕೂಲ್. ಅಂದರೆ ಫ್ರೆಂಡ್ಸ್, ನಾವು ಬ್ರೇಕ್ಫಾಸ್ಟ್ ಮಾಡಿದ್ವಿ, ನಾವು ತಿಂದ್ವಿ, ಒಂದು ಕೆಲಸ ಅನ್ನೋದು ಮುಗ್ದಿದೆ. ವಿ ಹ್ಯಾಡ್ ಬ್ರೇಕ್ಫಾಸ್ಟ್, ನಾವು ಬ್ರೇಕ್ಫಾಸ್ಟ್ ಮಾಡಿದ್ವಿ. ಅದು ನಂತರ ಆಫ್ಟರ್ವರ್ಡ್ಸ್ ವಿ ವೆಂಟ್ ಟು ಸ್ಕೂಲ್, ನಾವು ಸ್ಕೂಲ್ಗೆ ಹೋಗ್ತೀವಿ. ಸೊ ಇಲ್ಲಿ 2 ಆ್ಯಕ್ಷನ್ಸ್ ಅನ್ನೋದು ಕಂಪ್ಲೀಟ್ ಆಗಿದೆ ಅಲ್ವಾ. ಫಸ್ಟ್ ನಾವು ಬ್ರೇಕ್ಫಾಸ್ಟ್ ಮಾಡಿದ್ವಿ, ಈ ಕೆಲಸ ಅನ್ನೋದು ಮುಗ್ದಿದೆ. ಇದು ನಂತರ, ಈ ಕೆಲಸ ನಂತರ. ಸೊ ಅವಾಗ ಆಫ್ಟರ್ವರ್ಡ್ಸ್ನ ಯೂಸ್ ಮಾಡ್ತೀವಿ. ಒಂದು ಕೆಲಸ ನಂತರ ಇನ್ನೊಂದು ಕೆಲಸನ ಕಂಪ್ಲೀಟ್ ಮಾಡ್ತೀವಿ, ಒಂದು ಕೆಲಸ ಅನ್ನೋದು ನಡೆಯುತ್ತೆ. ಸೊ ವಿ ವೆಂಟ್ ಸ್ಕೂಲ್, ಈ ಥರ. ಸೊ ಅವಾಗ ಆಫ್ಟರ್ವರ್ಡ್ಸ್ನ ಯೂಸ್ ಮಾಡ್ತೀವಿ. ಓಕೆನಾ ಫ್ರೆಂಡ್ಸ್? ವಿ ಹ್ಯಾಡ್ ಬ್ರೇಕ್ಫಾಸ್ಟ್ ಆಫ್ಟರ್ವರ್ಡ್ಸ್ ವಿ ವೆಂಟ್ ಟು ಸ್ಕೂಲ್. ದೇ ಪ್ಲೇಡ್ ಕ್ರಿಕೆಟ್ ಆಫ್ಟರ್ವರ್ಡ್ಸ್ ದೇ ಡ್ರ್ಯಾಂಕ್ ವಾಟರ್. ಅವರು ಕ್ರಿಕೆಟ್ ಆಡಿದ್ರು, ಅದು ನಂತರ ನೀರು ಕುಡಿದ್ರು. ಅಂದರೆ ಇಲ್ಲಿ ಒಂದು ಕೆಲಸ ಅನ್ನೋದು ಮುಗ್ದಿದೆ, ಅದು ನಂತರ ಇನ್ನೊಂದು ಕೆಲಸ ಕಂಪ್ಲೀಟ್ ಆಗಿದೆ ಅಂದರೆ ಮುಗ್ದಿದೆ. ಒಂದು ಕೆಲಸ ನಂತರ ಇನ್ನೊಂದು ಕೆಲಸನ ಮಾಡಿದ್ದಾರೆ, ಕಂಪ್ಲೀಟ್ ಮಾಡಿದ್ದಾರೆ. ಓಕೆನಾ ಫ್ರೆಂಡ್ಸ್? ಒಂದು ಕೆಲಸ ಅನ್ನೋದು ಕಂಪ್ಲೀಟ್ ಆಗಿದೆ, ಒಂದು ಕೆಲಸ ನಂತರ ಇನ್ನೊಂದು ಕೆಲಸ ಕಂಪ್ಲೀಟ್ ಆಗಿದೆ, ಇನ್ನೊಂದು ಆ್ಯಕ್ಷನ್ ಅನ್ನೋದು ಕಂಪ್ಲೀಟ್ ಆಗಿದೆ. ಓಕೆನಾ ಫ್ರೆಂಡ್ಸ್? ದೇ ಪ್ಲೇಡ್ ಕ್ರಿಕೆಟ್ ಆಫ್ಟರ್ವರ್ಡ್ಸ್ ದೇ ಡ್ರ್ಯಾಂಕ್ ವಾಟರ್. ಅವರು ಫಸ್ಟ್ ಕ್ರಿಕೆಟ್ ಆಡಿದ್ರು, ಅದು ನಂತರ ನೀರು ಕುಡಿದ್ರು. ನೆಕ್ಸ್ಟ್, ಐ ರೀಡ್ ಎ ಬುಕ್ ಆಫ್ಟರ್ವರ್ಡ್ಸ್ ಐ ಸ್ಲೆಪ್ಟ್. ನಾನು ಪುಸ್ತಕನ ಓದಿದೆ, ಅದು ನಂತರ ನಾನು ಮಲಗಿದೆ. ನಾನು ಫಸ್ಟ್ ಒಂದು ಪುಸ್ತಕನ ಓದಿದೆ, ಅದು ನಂತರ ನಾನು ಮಲಗಿದೆ. ಸೊ ಇಲ್ಲಿ ಫಸ್ಟ್ ಆ್ಯಕ್ಷನ್ ಏನು? ಐ ರೀಡ್ ಎ ಬುಕ್ ಆಫ್ಟರ್ವರ್ಡ್ಸ್ ಐ ಸ್ಲೆಪ್ಟ್.
ಓಕೆನಾ ಫ್ರೆಂಡ್ಸ್? ಐ ರೀಡ್ ಎ ಬುಕ್ ಆಫ್ಟರ್ವರ್ಡ್ಸ್ ಐ ಸ್ಲೆಪ್ಟ್. ವಿ ವೆಂಟ್ ಶಾಪಿಂಗ್ ಆಫ್ಟರ್ವರ್ಡ್ಸ್ ವಿ ಹ್ಯಾಡ್ ಲಂಚ್. ನಾವು ಶಾಪಿಂಗ್ ಹೋಗ್ತೀವಿ, ಅದು ನಂತರ ಊಟ ಮಾಡ್ತೀವಿ. ನಾವು ಫಸ್ಟ್ ಆ್ಯಕ್ಷನ್ ಬಂದು ನಾವು ಶಾಪಿಂಗ್ ಹೋಗ್ತೀವಿ, ಅದ ನಂತರ ಆಫ್ಟರ್ವರ್ಡ್ಸ್ ನೆಕ್ಸ್ಟ್ ಆ್ಯಕ್ಷನ್ ಕಂಪ್ಲೀಟ್ ಆ್ಯಕ್ಷನ್ ಬಂದು ವಿ ಹ್ಯಾಡ್ ಲಂಚ್, ನಾವು ಊಟ ಮಾಡ್ತೀವಿ. ಓಕೆನಾ ಫ್ರೆಂಡ್ಸ್? ವಿ ವೆಂಟ್ ಶಾಪಿಂಗ್ ಆಫ್ಟರ್ವರ್ಡ್ಸ್ ವಿ ಹ್ಯಾಡ್ ಲಂಚ್. ಹಿ ಫಿನಿಶ್ಡ್ ಹಿಸ್ ವರ್ಕ್ ಆಫ್ಟರ್ವರ್ಡ್ಸ್ ಹಿ ವಾಚ್ಡ್ ಟಿವಿ. ಅವನು ಅವನ ವರ್ಕ್ನ ಮುಗಿಸಿದ್ದಾನೆ, ಅದು ನಂತರ ಅವನು ಟಿವಿ ನೋಡಿದ್ದಾನೆ. ಓಕೆನಾ ಫ್ರೆಂಡ್ಸ್? ಹಿ ಫಿನಿಶ್ಡ್ ಹಿಸ್ ವರ್ಕ್, ಅವನು ಅವನ ಕೆಲಸನ ಮುಗಿಸಿದ್ದಾನೆ, ಅದು ನಂತರ ಆಫ್ಟರ್ವರ್ಡ್ಸ್ ಹಿ ವಾಚ್ಡ್ ಟಿವಿ, ಅವನು ಟಿವಿ ನೋಡ್ದ. ನೆಕ್ಸ್ಟ್ ಫ್ರೆಂಡ್ಸ್, ಐ ವಾಶ್ಡ್ ಮೈ ಹ್ಯಾಂಡ್ಸ್ ಆಫ್ಟರ್ ಲಂಚ್. ಲಂಚ್ ನಂತರ, ಊಟ ನಂತರ ನಾನು ನನ್ನ ಕೈಗಳನ್ನು ತೊಳ್ತಿದ್ದೀನಿ. ಐ ವಾಶ್ಡ್ ಮೈ ಹ್ಯಾಂಡ್ಸ್ ಆಫ್ಟರ್ ಲಂಚ್. ಐ ಹ್ಯಾಡ್ ಲಂಚ್ ಆಫ್ಟರ್ವರ್ಡ್ಸ್ ಐ ವಾಶ್ಡ್ ಮೈ ಹ್ಯಾಂಡ್ಸ್. ಅಂದರೆ ಫ್ರೆಂಡ್ಸ್, ನಾನು ಊಟ ಮಾಡಿದ್ದೀನಿ, ಒಂದು ಕೆಲಸ ನಡೆದಿದೆ. ಐ ಹ್ಯಾಡ್ ಲಂಚ್, ನಾನು ಊಟ ಮಾಡಿದ್ದೀನಿ. ಆಫ್ಟರ್ವರ್ಡ್ಸ್, ಅದು ನಂತರ ನಾನು ನನ್ನ ಕೈಗಳನ್ನು ತೊಳೆದಿದ್ದೀನಿ. ಸೊ ಇಲ್ಲಿ ನಿಮಗೆ ಡಿಫ್ರೆನ್ಸ್ ಏನು ಅಂತ ಗೊತ್ತಾಗ್ತಿದೆಯಾ ಫ್ರೆಂಡ್ಸ್? ಆಫ್ಟರ್ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ, ಒಂದು ಕೆಲಸ ನಂತರ ಇನ್ನೊಂದು ಕೆಲಸ ಮುಗ್ದಿದೆ ಅಂತ ಹೇಳುವಾಗ. ಆದರೆ ಲಂಚ್ ಆಫ್ಟರ್ ಲಂಚ್ ಅಂತ ಆವಾಗಲೇ ಹೇಳ್ದಲ್ವಾ, ಐ ವಾಶ್ ಮೈ ಹ್ಯಾಂಡ್ಸ್ ಆಫ್ಟರ್ ಲಂಚ್. ಲಂಚ್ ಆದಮೇಲೆ ಅಂತ ಹೇಳ್ತಾ ಇದ್ದೀನಿ. ಲಂಚ್ ಆದಮೇಲೆ ನಾನು ನನ್ನ ಕೈಗಳನ್ನು ತೊಳೆದಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಸೊ ಐ ವಾಶ್ಡ್ ಮೈ ಹ್ಯಾಂಡ್ಸ್ ಆಫ್ಟರ್ ಲಂಚ್. ಸೊ ಅವಾಗ ಆಫ್ಟರ್ನೇ ಯೂಸ್ ಮಾಡ್ತೀವಿ. ಲಂಚ್ ಮಾಡಿದ್ದೀನಿ ಅಂತ ಹೇಳ್ತಿಲ್ಲ, ಲಂಚ್ ಆದಮೇಲೆ ಅಂತ ಹೇಳುವಾಗ ಆಫ್ಟರ್ನೇ ಯೂಸ್ ಮಾಡ್ತೀವಿ. ಓಕೆನಾ ಫ್ರೆಂಡ್ಸ್? ಲಂಚ್ ಮಾಡಿದ್ದೀನಿ ಅಂತ ಹೇಳುವಾಗ ಅಂದರೆ ಒಂದು ಆ್ಯಕ್ಷನ್ ಅದು ಕಂಪ್ಲೀಟ್ ಆಗಿದೆ. ಐ ಹ್ಯಾಡ್ ಲಂಚ್ ಅಂತ ಹೇಳುವಾಗ ಅಂದರೆ ಐ ಹ್ಯಾಡ್ ಲಂಚ್ ಅಂದರೆ ನಾನು ಊಟ ಮಾಡಿದ್ದೀನಿ ಅಂತ ಹೇಳುವಾಗ, ಒಂದು ಕೆಲಸ ಮುಗ್ದಿದೆ ಅಂತ ಹೇಳುವಾಗ, ಇನ್ನೊಂದು ಕೆಲಸ ಮಾಡ್ತೀನಿ ಅಂತ ಹೇಳುವಾಗ ಆಫ್ಟರ್ವರ್ಡ್ಸ್ನ ಯೂಸ್ ಮಾಡ್ತೀವಿ. ಓಕೆನಾ ಫ್ರೆಂಡ್ಸ್? ಐ ಹ್ಯಾಡ್ ಲಂಚ್ ಆಫ್ಟರ್ವರ್ಡ್ಸ್ ಐ ವಾಶ್ಡ್ ಮೈ ಹ್ಯಾಂಡ್ಸ್. ನಾನು ಲಂಚ್ ಆದಮೇಲೆ, ಊಟ ಆದಮೇಲೆ ನಾನು ನನ್ನ ಕೈಗಳನ್ನು, ಅಂದರೆ ಲಂಚ್ ಮಾಡಿದ್ದೀನಿ ಆದಮೇಲೆ ಅಲ್ಲ, ಲಂಚ್ ಆದಮೇಲೆ ಅಂದರೆ ಅದು ಆಫ್ಟರ್ ಆಗುತ್ತೆ. ಲಂಚ್ ಮಾಡಿದ್ದೀನಿ ಅಂತ ಹೇಳುವಾಗ ಆಫ್ಟರ್ವರ್ಡ್ಸ್ನೇ ಯೂಸ್ ಮಾಡ್ತೀವಿ. ಐ ಹ್ಯಾಡ್ ಲಂಚ್ ಆಫ್ಟರ್ವರ್ಡ್ಸ್ ಐ ವಾಶ್ಡ್ ಮೈ ಹ್ಯಾಂಡ್ಸ್. ಆಫ್ಟರ್ ಯಾವಾಗ ಯೂಸ್ ಮಾಡ್ತೀವಿ? ಐ ವಾಶ್ಡ್ ಮೈ ಹ್ಯಾಂಡ್ಸ್ ಆಫ್ಟರ್ ಲಂಚ್. ಲಂಚ್ ಆದಮೇಲೆ ನಾನು ನನ್ನ ಕೈಗಳನ್ನ ತೊಳಿತೀನಿ ಅಂತ ಹೇಳುವಾಗ ಆಫ್ಟರ್ನೇ ಯೂಸ್ ಮಾಡ್ತೀವಿ. ನಾನು ಆಲ್ರೆಡಿ ಲಂಚ್ ಮಾಡಿದ್ದೀನಿ ಅಂತ ಹೇಳುವಾಗ ಐ ಹ್ಯಾಡ್ ಲಂಚ್ ಆಫ್ಟರ್ವರ್ಡ್ಸ್ ಐ ವಾಶ್ಡ್ ಮೈ ಹ್ಯಾಂಡ್ಸ್. ಅದಾದಮೇಲೆ ನಾನು ನನ್ನ ಕೈಗಳನ್ನ ತೊಳಿತೀನಿ, ಈ ಥರ. ಓಕೆನಾ ಫ್ರೆಂಡ್ಸ್? ಸೊ ಆಫ್ಟರ್ ಅಂದರೆ ಏನು, ಆಫ್ಟರ್ವರ್ಡ್ಸ್ ಅಂದರೆ ಏನು ಅಂತ, ಡಿಫ್ರೆನ್ಸ್ ಏನು ಅಂತ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕು ಫ್ರೆಂಡ್ಸ್. ನನ್ನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಂಟಿಲ್ ದೆನ್ ಬಾಯ್, ಟೇಕ್ ಕೇರ್.